ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 27ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಸುಮಾರಷ್ಟು ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಪರಿಷತ್ 7 ಸ್ಥಾನ ಜೂನ್ 18ಕ್ಕೆ ಮತದಾನ. ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾದ 7 ಸದಸ್ಯರ ಅವಧಿ ಜೂನ್ 30ಕ್ಕೆ ಮುಗಿಯಲಿದ್ದು, ಆ ಸ್ಥಾನಗಳಿಗೆ ಜೂನ್ 18ಕ್ಕೆ ಚುನಾವಣೆ ನಡೆಯಲಿದೆ. ಸ್ವಲ್ಪ ಇಂಪಾರ್ಟೆಂಟ್ ಆಗೋದು ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ವಿದ್ಯುತ್ ವಿತರಣೆ ಖಾಸಗಿಗೆ ಹೊಣೆ. ಪರವಾನಗಿ ಕೋರಿ ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ನಿಂದ ಅರ್ಜಿ. ದರ ನಿಗದಿ ಮಾತ್ರ ಕೆಇಆರ್ಸಿಗೆ. ರಾಜ್ಯದಲ್ಲಿನ ಕೆಲವು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಯ ಜವಾಬ್ದಾರಿಯನ್ನು ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ವಹಿಸುವ ತಯಾರಿ ನಡೆದಿದೆ. ಆದರೆ ವಿದ್ಯುತ್ ದರ ನಿಗದಿಯ ಹೊಣೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಕೆಇಆರ್ಸಿ ಯಲ್ಲೇ ಇರಲಿದೆ. ವಿದ್ಯುತ್ ಕಾಯ್ದೆ 2003ರ ಸೆಕ್ಷನ್ 14 ಮತ್ತು 15ರ ಅಡಿ ವಿತರಣಾ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ವಹಿಸಲು ಅವಕಾಶ ಇದೆ. ಇದಕ್ಕೆ ಅನುಗುಣವಾಗಿ ಟಾಟಾ ಕಂಪನಿಯ 19 ಜಿಲ್ಲೆಗಳಲ್ಲಿ ವಿತರಣಾ ಜವಾಬ್ದಾರಿಯನ್ನು ತಮಗೆ ವಹಿಸುವಂತೆ ಕೋರಿ ಕೆಇಆರ್ಸಿಗೆ ಅರ್ಜಿ ಸಲ್ಲಿಸಿದೆ. ಸ್ವಲ್ಪ ನೋಡಿಟ್ಕೊಳ್ಳಿ, ಯಾವ ಕಂಪನಿಗೆ ಪರವಾನಗಿಯನ್ನು ನೀಡಲಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ರೆ ಸ್ವಲ್ಪ ಡೀಟೇಲ್ಸ್ ಇದೆ, ಬೇಕಾದ್ರೆ ಓದ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಜೊತೆ ಒಡಂಬಡಿಕೆ. ಕಲಾವಿದರಿಗೆ ವಿದೇಶದಲ್ಲೂ ಅವಕಾಶ. ದೇಶದ ವಿವಿಧೆಡೆ ಮತ್ತು ವಿದೇಶದಲ್ಲಿ ಇಲ್ಲಿನ ಕಲಾ ಪ್ರಕಾರ ಹಾಗೂ ಕಲಾವಿದರನ್ನು ಉತ್ತೇಜಿಸುವ ಉದ್ದೇಶದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಿಂದ ಇದು ಒಂದು ಪ್ರಯತ್ನ ನಡೆದಿದೆ ಇಲ್ಲಿನ ಕಲಾವಿದರಿಗೆ ಬೆಂಬಲವನ್ನ ಸೂಚಿಸಲಿಕ್ಕೆ. ಯಾವುದಕ್ಕೆ ಜೊತೆ ಒಡಂಬಡಿಕೆನ ಮಾಡ್ಕೊಂಡಿದೆ ಅನ್ನೋದನ್ನ ಸ್ವಲ್ಪ ನೋಡಿಟ್ಕೊಳ್ಳಿ. ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ICCR ಜೊತೆ. ಓಕೆ, ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದ್ರೆ, ಇಂಧನ ದರ ಪಾರದರ್ಶಕತೆ ಕೊರತೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು 10 ದಿನಗಳಲ್ಲಿ 4 ಬಾರಿ ಏರಿಕೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ದುಬಾರಿಯಾಗಿರುವುದು ಕಾರಣ ಎನ್ನಲಾಗುತ್ತಿದೆ. ಆದರೆ ಕೇಂದ್ರ ಸರ್ಕಾರ, ರಾಜಕೀಯ ಹಿತಾಸಕ್ತಿ, ರಾಜ್ಯಗಳು, ಕೇಂದ್ರದ ವಿವಿಧ ರೀತಿಯ ತೆರಿಗೆಗಳು, ತೈಲ ಕಂಪನಿಗಳ ಲಾಭಕೋರ ಧೋರಣೆ ಎಲ್ಲವೂ ತೈಲ ಬೆಲೆ ನಿರ್ಣಯದ ವಿಚಾರವನ್ನು ಸಂಕೀರ್ಣಗೊಳಿಸಿದ್ದು, ಈ ವಿಚಾರದಲ್ಲಿ ಪಾರದರ್ಶಕತೆ ಮಾಯವಾಗಿದೆ ಎಂಬ ಆರೋಪ ಇದೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ. ಈಗ ದಿನೇ ದಿನ ಪೆಟ್ರೋಲ್ ದರ, ಡೀಸೆಲ್ ದರ ಹೆಚ್ಚಾಗ್ತಾನೆ ಇದೆ. ಯಾವುದರಲ್ಲಿ ಏನು ತೊಡಕು ಉಂಟಾಗಿದೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ನೀಡಿದರೆ, ಬೇಕಿದ್ರೆ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಇದೆಯವರು ಸ್ವಲ್ಪ ಓದ್ಕೊಳ್ಬಹುದು. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸಚಿವ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ವಿದೇಶಾಂಗ ಸಚಿವರ ಸಭೆ. ಕಾರ್ಯತಂತ್ರ ಕುರಿತು ಚರ್ಚೆ. ಚೀನಾ ಪ್ರಾಬಲ್ಯ ತಡೆಗೆ ಕ್ವಾಡ್ ಪ್ರತಿತಂತ್ರ. ಈ ಕ್ವಾಡ್ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳಿ. QUAD ಕ್ವಾಡ್ ಅಂದ್ರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ. ಈ ಕ್ವಾಡ್ ಗುಂಪಿನಲ್ಲಿ ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ ಸೇರಿದವೆ. ಇವಿಷ್ಟು ದೇಶಗಳು ಏನು ಮಾಡಕೊಟ್ಟಿದ್ದಾವೆ ಅಂದ್ರೆ, ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿನ ಸನ್ನಿವೇಶ ಕಳವಳಕಾರಿಯಾಗಿದೆ. ಈ ಜಲಪ್ರದೇಶದಲ್ಲಿ ಕೈಗೊಳ್ಳುವ ಏಕಪಕ್ಷೀಯ ಮತ್ತು ಅಥವಾ ಅಸ್ಥಿರತೆ ಉಂಟು ಮಾಡಬಲ್ಲ ಕ್ರಮಗಳಿಗೆ ನಮ್ಮ ವಿರೋಧ ಇದೆ ಎಂದು ಹೇಳುವ ಮೂಲಕ ಕ್ವಾಡ್ ರಾಷ್ಟ್ರಗಳು ಚೀನಾಕ್ಕೆ ಪರೋಕ್ಷ ಸಂದೇಶ ನೀಡಿದ್ದಾವೆ. ಇವಿಷ್ಟು ದೇಶಗಳು ಸೇರಿ ಈ ಚೀನಾಕ್ಕೆ ಒಂದು ಸಂದೇಶವನ್ನ ನೀಡಿದರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕ್ವಾಡ್ ನಲ್ಲಿ ಯಾವ್ಯಾವ ದೇಶಗಳು ಬರುತ್ತೆ, ಈ ಕ್ವಾಡ್ ಫುಲ್ ಫಾರ್ಮ್ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳಬೇಕಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಇದ್ದವರು ಓದ್ಬೋದು. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಜನಸಂಖ್ಯೆ ಸ್ವರೂಪ ಅಧ್ಯಯನಕ್ಕೆ ಸಮಿತಿ. ಅಕ್ರಮ ವಲಸೆ ಮತ್ತು ಇತರ ಅಸ್ವಾಭಾವಿಕ ಕಾರಣಗಳಿಂದ ದೇಶದ ಜನಸಂಖ್ಯೆಯ ಸ್ವರೂಪದಲ್ಲಾಗಿರುವ ಬದಲಾವಣೆಗಳು ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಲು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನವಲೇಕರ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಸಮಿತಿ ರಚಿಸಿದೆ ಎಂದು ತಿಳಿಸಿದೆ. ಇದೊಂದು ಸ್ವಲ್ಪ ನೋಡಿಟ್ಕೊಳ್ಳಿ. ವಲಸೆ ಏನು ಗಡಿ ಪ್ರದೇಶಗಳಲ್ಲಿ ಮತ್ತೆ ರಾಜ್ಯದ ಒಳಗಡೆ, ದೇಶದ ಒಳಗಡೆ ಏನು ಅಕ್ರಮವಾಗಿ ವಲಸೆ ಹೋಗುವುದು ಮತ್ತು ಬರುವುದು ನಡೀತಾ ಇದೆ, ಆ ಜನರ ಮನೋಭಾವನೆಯನ್ನು ಪರಿಶೀಲಿಸಲಿಕ್ಕೆ ಮತ್ತೆ ಅಧ್ಯಯನಕ್ಕಾಗಿ ಒಂದು ಸಮಿತಿಯನ್ನ ರಚಿಸಿದ್ದಾರೆ. ಯಾರ ಅಧ್ಯಕ್ಷತೆಯಲ್ಲಿ ಅನ್ನೋದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರ ನೇತೃತ್ವದಲ್ಲಿ. ಯಾರ್ಯಾರು ಇದರಲ್ಲಿ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಕೊಟ್ಟಿದ್ದಾರೆ.
ಯಾವುದರ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ, ಸಮಿತಿ ವರದಿಯಲ್ಲಿ ಏನಿರಬೇಕು ಅನ್ನೋದನ್ನ ಸ್ವಲ್ಪ ನೀಡಿದರೆ ನೋಡ್ಕೊಳ್ಳಿ. ಅಂಧ ಅಥ್ಲೇಟ್ ರಕ್ಷಿತಾ ರಾಜುಗೆ ಚಿನ್ನ. ಪ್ಯಾರಾ ಅಥ್ಲೆಟಿಕ್ಸ್ ಮೊದಲ ದಿನ ಕರ್ನಾಟಕಕ್ಕೆ 8 ಪದಕ. ಬೆಂಗಳೂರು. ಚಿಕ್ಕಮಗಳೂರಿನ ಅಂಧ ಅಥ್ಲೇಟ್ ರಕ್ಷಿತಾ ರಾಜು ಅವರು ಇಲ್ಲಿನ ಕಂಠೀರವ ಕ್ರೀಡಾಂಗಣದಲ್ಲಿ ಮಂಗಳವಾರ ಆರಂಭವಾದ 8ನೇ ಆವೃತ್ತಿಯ ಇಂಡಿಯನ್ ಓಪನ್ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ 1500 ಮೀಟರ್ ಓಟದಲ್ಲಿ ಚಿನ್ನದ ಸಾಧನೆ ಮೆರೆದರು. ಅನ್ನೋದು ಸ್ವಲ್ಪ ನೋಡ್ಕೊಳ್ಳಿ. ಯಾರು ಅವ್ರ ಹೆಸರು, ಇಲ್ಲಿಯವರು, ಎಂಥದ್ದು, ಯಾವುದರಲ್ಲಿ ಅನ್ನೋದನ್ನ ಸ್ವಲ್ಪ ನೋಡಿಟ್ಕೊಳ್ಬೇಕಾಗುವುದು. ಕಾಮನ್ವೆಲ್ತ್ ಚೆಸ್ 3 ಚಿನ್ನ ಗೆದ್ದ ಮಿಂಚಿದ ನಕ್ಷತ್ರ. ಶ್ರೀಲಂಕಾದ ಕಲುತಾರದಲ್ಲಿ ನಡೆದ ಕಾಮನ್ವೆಲ್ತ್ ಯುವ ಚಾಂಪಿಯನ್ಶಿಪ್ನಲ್ಲಿ 3 ಚಿನ್ನದ ಪದಕಗಳನ್ನು ಗೆದ್ದು ಅಮೋಘ ಸಾಧನೆ ಪ್ರದರ್ಶಿಸಿದ್ದಾರೆ. ಇದು ಸ್ವಲ್ಪ ನೋಡ್ಕೊಳ್ಳಿ. ಇದಿಷ್ಟೇ ಆಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.